बोलो भीम भगवान की जय। राजू सर क्या दिलीप कई ಮಾಡಬೇಡ ನಿಂದೆ ಬರ್ತಾವ ಬರಲ್ಲ बोलो भीम भगवान की डॉक्टर बाबा साहब अंबेडकर ಅವರಿಗೆ डॉक्टर बाबा साहब अंबेडकर ಅವರಿಗೆ डॉक्टर बाबा साहब अंबेडकर ಅವರಿಗೆ ದಯಮಾಡಿ ಎಲ್ಲರೂ ಅಲ್ಲಲ್ಲಿ ನಿಂತಂತ ಅಂಬೇಡ್ಕರ್ ಅಭಿಮಾನಿಗಳು ವೇದಿಕೆಗೆ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಅಧಿಕಾರಿ ಎಲ್ಲ ಜನರ ಜಿಲ್ಲೆಯ ಎಲ್ಲ ಸಮಸ್ಯೆ ಜನರ ಪರವಾಗಿ ಧನ್ಯವಾದಗಳು. ಈಗ ಬಾಬಾ ಸಾಹೇಬ್ ಇನ್ನೊಂದು ಸ್ವಲ್ಪ 3ನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಇವತ್ತು ದಿನ ಮಾತ್ರ ಅಲ್ಲ, ಪ್ರತಿದಿನವೇ ನಾವು ಅಂಬೇಡ್ಕರ್ ಜಿದು ಕೊಡುಗೆಗಳು ಮತ್ತು ಅವರ ತತ್ವಗಳು ಸಿದ್ಧಾಂತಗಳು ಬಗ್ಗೆ ನಾವು ಸಾಕಷ್ಟು ಯಾವಾಗಲೂ ಜ್ಞಾಪಿಸ್ಕೊಳ್ತಾ ಇರ್ತೀವಿ. ಮತ್ತು ಸಂವಿಧಾನ ಶಿಲ್ಪಿಯವರು ಏನು ಕೊಡುಗೆ ಇದೆ ಸಮಾಜದಲ್ಲಿ ಮತ್ತು ಸಮಾಜ ಸುಧಾರಣೆಯಲ್ಲಿ ನಾವು ಯಾವಾಗಲೂ ಜ್ಞಾಪಿಸ್ಕೊಳ್ತಾನೆ ಇರ್ತೀವಿ. ಮಹಿಳೆಯರಿಗೆ ವಿಶೇಷವಾಗಿ ಸಮಾನತೆ ಮತ್ತು ಪ್ರತಿಯೊಬ್ಬರದ್ದು ಸಮಾನತೆ ಮತ್ತು ಶಿಕ್ಷಣ ಬಗ್ಗೆ ಅವರು ಹೇಗೆ ಒತ್ತು ಕೊಟ್ಟು ಪ್ರತಿಯೊಬ್ಬರು ಯಾವುದಾದ್ರೂ ಒಂದು ಸರ್ಕಮ್ಸ್ಟಾನ್ಸಸ್ ಇರಬಹುದು, ಎದ್ದು ಬರಬಹುದು, ನಾವು ಎಡ್ಯುಕೇಷನ್ ಮತ್ತು ಶಿಕ್ಷಣ ಮುಖಾಂತರ ಅಂತ ಒಂದು ಏನವರು ಮೆಸೇಜ್ ಕೊಟ್ಟಿದ್ದಾರೆ, ಸಂದೇಶ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೆ ಅದು ಅನ್ವಯಿಸುತ್ತೆ. ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಈ ಒಂದು ಶಿಕ್ಷಣ ಮತ್ತು ಸಮಾನತೆಯ ಸಂದೇಶ ಏನಿದೆ ನಿಜವಾಗ್ಲೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಸಂವಿಧಾನ ಜೊತೆಗೆ ಅವರು ಸಾಕಷ್ಟು ಮೆಸೇಜ್ಗಳನ್ನು ನಮಗೆ ಕೊಟ್ಟಿದ್ದಾರೆ. ಮುಖ್ಯವಾಗಿ ಶಿಕ್ಷಣ, ಸಮಾನತೆ ಇವುಗಳನ್ನು ಕುರಿತು ಅವ್ರು ಏನು ಹೇಳಿದರೆ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ಅವರನ್ನು ನೆನೆಸ್ಕೊಂಡು ಅವರ ಏನು ನಮಗೆ ಇಷ್ಟು ವರ್ಷಗಳ ಕಾಲ ದಾರಿದೀಪ ಆಗಿದ್ದಾರೆ, ಮುಂದೂ ಕೂಡ ಸಾವಿರಾರು ವರ್ಷಗಳ ಕಾಲ ಅವರ ತತ್ವಗಳು ನನ್ನ ಅಳವಡಿಸ್ಕೊಂಡ್ರೆ ಸಮಾಜದಲ್ಲಿ ಸಮಾನತೆ ಅನ್ನೋದು ಇರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಕೂಡ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನ ಹೇಳೋದಕ್ಕೆ ನಮಸ್ಕಾರ. ಎಲ್ಲರಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯ ಶುಭಾಶಯಗಳು. ಬಾಬಾ ಸಾಹೇಬರು ನಮಗೆ ಹೇಳಿಕೊಟ್ಟಿರ್ತಕ್ಕಂಥ ಮೌಲ್ಯಗಳು, ನಮಗೆ ತೋರಿಸಿರ್ತಕ್ಕಂಥ ದಾರಿಯಲ್ಲಿ ನಾವು ನಡ್ಕೊಂಡು ಹೋಗಬೇಕು. ಅವರ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅನುಸರಣೆ ಮಾಡಿದರೆ ಮಾತ್ರ ಅವರಿಗೆ ನಿಜವಾದ ಗೌರವ ಸಲ್ಲಿಸಿದಂಗೆ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾವು ಸಹ ನಮ್ಮ ಕೆಲಸದಲ್ಲಿ ದಿನನಿತ್ಯ ಜೀವನಗಳಲ್ಲಿ ಬಾಬಾ ಸಾಹೇಬ್ ಅವರನ್ನು ನೆನೆಸ್ಕೊಂಡು ಅವರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅವರ ಮಾರ್ಗದರ್ಶನದಲ್ಲೇ ಕೆಲಸ ನಿರ್ವಹಿಸ್ತಿದ್ದೀವಿ. ಮತ್ತೊಮ್ಮೆ ಇಲಾಖೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯ. ಜನ್ಮದಿನೋತ್ಸವ ಇರೋದ್ರಿಂದ ಎಲ್ಲ ನಮ್ಮ ಗುಲ್ಬರ್ಗ ಜನತೆಗೆ ಮತ್ತೆಲ್ಲ ಬಾಂಧವರಿಗೆ ನಾವು ಶುಭಾಶಯಗಳನ್ನು ಕೋರುತ್ತೇವೆ. ಭಾರತ ರತ್ನ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆ ಅಂಗವಾಗಿ ಕಲಬುರಗಿಯ ಜನತೆಗೆ ಮತ್ತು ಸರ್ವರಿಗೂ ಕೂಡ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಇಡೀ ವಿಶ್ವಕ್ಕೇನೆ ವಿಶ್ವದಲ್ಲೇ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ ಅಂತಕ್ಕಂಥದ್ದನ್ನು ಇಡೀ ಜಗತ್ತು ಇವತ್ತು ಒಪ್ಕೊಂಡಿದೆ. ಮತ್ತು ಇಡೀ ವಿಶ್ವದಲ್ಲೇ
ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಬ್ಬ ಯುಗ ಪುರುಷ ಅಂತಕ್ಕಂಥನು ಕೂಡ ಇವತ್ತು ಇಡೀ ವಿಶ್ವ ಇವತ್ತು ಒಪ್ಕೊಂಡಿದೆ. ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾ ಮೇಧಾವಿ ಮತ್ತು ಅವರು ಬರೆದಿರ್ತಕ್ಕಂಥ ಸಂವಿಧಾನ ಮುಂದೆ ನೂರಾರು ವರ್ಷಗಳ ಕಾಲ ಈ ದೇಶದಲ್ಲಿ ಸಮಾನತೆ, ಈ ದೇಶದ ಸಮೃದ್ಧಿಗೋಸ್ಕರ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಅದು ಅಜರಾಮರಜವಾಗಿ ಉಳಿತಕ್ಕಂಥದ್ದು ಮತ್ತು ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕೆ ಮೂಡಿಸುವುದಕ್ಕೆ